ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಫ್ರೆಂಡ್ಸ್, ಇದು ಟೆಕ್ನೋ ಪೋವಾ ಕರು 5G ಟೆಕ್ನೋ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ. ಈ ಮೊಬೈಲ್ ಅಲ್ಲಿ ನಿಮಗೊಂದು ಸ್ಪೆಷಲ್ ಇದೆ. ಇದು ಬಂದ್ಬಿಟ್ಟು ಇಂಡಿಯಾಸ್ ಫಸ್ಟ್ ಸ್ಲಿಮ್ಮೆಸ್ಟ್ ಕರ್ವ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಏನೇನೆಲ್ಲ ಕರ್ವ್ ಡಿಸ್ಪ್ಲೇ ಇಂದ ಮೊಬೈಲ್ಸ್ ಲಾಂಚ್ ಆಗಿದೆಯಲ್ಲ, ಆ ಎಲ್ಲಾ ಮೊಬೈಲ್ಸ್ಗೂ ಕೂಡ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅರೌಂಡ್ 7.45 mm ಥಿಕ್ನೆಸ್ ಇರುತ್ತೆ. ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಲೈಟ್ ವೇಟ್ ಇರುತ್ತೆ. ಇವ್ರು ಬಂದ್ಬಿಟ್ಟು ಬಜೆಟ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ಟಾಪ್ ನಾಚ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಹೈಲೈಟ್ ಅಂತಾನೆ ಹೇಳ್ಬೋದು. ಅಂಡರ್ 15K 15,000 ರೇಂಜ್ ಅಲ್ಲಿ ಇವತ್ತಿನವರೆಗೂ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗಿದೆಯೋ ಆ ಎಲ್ಲಾ ಮೊಬೈಲ್ಸ್ಗೂ ಕೂಡ ಇದು ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಮೊಬೈಲ್ಸ್ ಕೂಡ ಇದು ಬೀಟ್ ಮಾಡುತ್ತೆ. ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇದು ನನಗೆ ತುಂಬಾ ಮಟ್ಟಿಗೆ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನ ಈಗಾಗಲೇ ನಾನು ಹತ್ತತ್ರ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ, 15,000 ರೇಂಜ್ ಅಲ್ಲಿ ಈ ಮೊಬೈಲ್ ನ ನೀವು ಕನ್ಸಿಡರ್ ಮಾಡಬಹುದಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇನ್ನ ಒಂದು ನನಗೆ ಇಷ್ಟ ಆಗಿದ್ದೇನು ಗೊತ್ತಾ, ನಾನು ನಾರ್ಮಲ್ ಆಗಿ ಈ ತರ ರಿವ್ಯೂ ಯೂನಿಟ್ಸ್ ಏನಾದ್ರು ಬಂತು ಅಂದ್ರೆ ಫೋಟೋ ಸ್ಯಾಂಪಲ್ಸ್ ಗೆ ಹೊರಗಡೆ ತಗೊಂಡು ಹೋಗ್ತಾ ಇರ್ತೀನಿ. ಅವಾಗ ಎಲ್ಲಾ ಫ್ರೆಂಡ್ಸ್ ಕೂಡ ನೋಡ್ತಿರ್ತಾರೆ ಆ ಮೊಬೈಲ್ಸ್ ನ. ಆದ್ರೆ ಫಸ್ಟ್ ಟೈಮು ಈ ಮೊಬೈಲ್ ನೋಡಿದ್ದಾದ್ಮೇಲೆ ನಾನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹತ್ತತ್ರ 5 ರಿಂದ 6 ಜನ ಈ ಮೊಬೈಲ್ ತಗೊಳೋದಕ್ಕೆ ರೆಡಿ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಹೇಳ್ತೀನಿ ಇದ್ರಲ್ಲಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ. ಆಮೇಲೆ ನೀವೇ ಫಿದಾ ಆಗೋಗ್ತೀರಾ, ಅಷ್ಟು ಒಳ್ಳೆ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ನ ಇವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏರ್ ಕ್ರಾಫ್ಟ್ ಗೊತ್ತಲ್ಲ, ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದನ್ನೆಲ್ಲ ನೋಡಿದಾಗ ನಿಮಗೆ ಯಾವ ರೀತಿಯಾದ ಒಂದು ಫೀಲ್ ಇರುತ್ತೋ ಅದನ್ನ ಇನ್ಸ್ಪೈರ್ ಆಗ್ಬಿಟ್ಟು ಇವರು ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಾಕ್ಸ್ ಕೂಡ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಮೊಬೈಲ್ ಕೂಡ ನಿಮಗೆ ಸೇಮ್ ಟು ಸೇಮ್ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ. ಇನ್ನ ಬಾಕ್ಸ್ ಕಂಟೆಂಟ್ಸ್ ವಿಷಯಕ್ಕೆ ಬಂದ್ರೆ ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಾನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಯಾವುದು ಕೂಡ ಮಿಸ್ ಮಾಡಿಲ್ಲ. ಮೊಬೈಲ್ ಇದೆ, ಹಾಗೆ ಬಂದ್ಬಿಟ್ಟು ಬಾಕ್ಸ್ ಅಲ್ಲಿ ನಿಮಗೆ ಕೇಸು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಅಡಾಪ್ಟರ್ ಕೊಟ್ಟಿದ್ದಾರೆ, 45 ವಾಟ್ ಅಡಾಪ್ಟರ್. ಹಾಗೆ ಬಂದ್ಬಿಟ್ಟು ಕೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ಸ್ ಹಾಗೆ ಬಂದ್ಬಿಟ್ಟು ಕಾರ್ಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸ್ಟ್ರಾ ನೀವೇನು ಕೂಡ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಾನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಮೊಬೈಲ್ ಡಿಸೈನಿಂಗ್ ಮಾತ್ರ ಫಿದಾ ಆಗೋಗ್ಬಿಡ್ತೀರಾ. ಫಸ್ಟ್ ಇಂಪ್ರೆಷನ್, ನೀವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡ ತಕ್ಷಣ ಫಸ್ಟ್ ನೀವು ನೋಟಿಸ್ ಮಾಡೋದು ಲೈಟ್ ವೇಟ್ ಹಾಗೆ ಬಂದ್ಬಿಟ್ಟು ಡಿಸೈನ್ ಅಂತಾನೆ ಹೇಳ್ಬೋದು. ಡಿಸೈನ್ ಮಾತ್ರ ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಮೊಬೈಲ್ ನಿಮಗೆ 3 ಕಲರ್ಸ್ ಅಲ್ಲಿ ಸಿಗುತ್ತೆ. ಸಿಲ್ವರ್ ಕಲರ್, ಬ್ಲಾಕ್ ಕಲರ್ ಹಾಗೆ ಬಂದ್ಬಿಟ್ಟು ನಿಯಾನ್ ಗ್ರೀನ್ ಕಲರ್ ಅಂತೇಳಿ 3 ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೆಂಟ್ ಕಲರ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಡಿಸೈನ್ ನನಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ಇವ್ರ ಹತ್ರ 15,000 ರೇಂಜ್ ಅಲ್ಲಿ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. 15,000 ರೇಂಜ್ ಅಲ್ಲಿ ನೀವು ಯಾವ್ದಾದ್ರು ನೋಡಿ, ಹತ್ರ ಒಂದು 20-22,000 ಹೋಗಿ ಯಾರು ಕೂಡ ಇಷ್ಟು ಫ್ಯೂಚರಿಸ್ಟಿಕ್ ಆಗಿ ಡಿಸೈನ್ ಮಾಡಿಲ್ಲ. ಇವ್ರು ಇಷ್ಟು ಫ್ಯೂಚರಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಯಾರು ಕೂಡ ಇದನ್ನ 15,000 ರೂಪಾಯಿ ಮೊಬೈಲ್ ಅನ್ನೋದೇ ಇಲ್ಲ. ಎಲ್ಲರೂ ಒಂದು 25-30,000 ಅಂತಾರೆ. ಅಷ್ಟು ಚೆನ್ನಾಗಿ ಇವರು ಬಿಲ್ಡ್ ಕ್ವಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ಇಂದಾನೆ ಬರುತ್ತೆ. ಸೈಡು ಕೂಡ ನಿಮಗೆ ಅದೇ ರೀತಿ ಇರುತ್ತೆ. ಆದ್ರೆ ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸೋದಿಲ್ಲ. ಆದ್ರೆ ಒಂದು ಪ್ರೀಮಿಯಂ ಫೀಲ್ ಅಂತೂ ಕೊಡುತ್ತೆ. ತುಂಬಾ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಇದೊಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಡಿಸೈನ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಈ ಮೊಬೈಲ್ ಅಲ್ಲಿ ಇರೋ ಸ್ಪೆಷಲ್ ಏನು ಗೊತ್ತಾ, ಇದರಲ್ಲಿರೋ ಸ್ಪೆಷಲ್ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ ನಿಮಗೆ ಇಂಟೆಲಿಜೆಂಟ್ ಸಿಗ್ನಲ್ ಹಬ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ಸಿಸ್ಟಮ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಾವು ಯೂಸ್ ಮಾಡ್ತಾ ಇರೋ ಮೊಬೈಲ್ ಅಲ್ಲಿ ನಿಮಗೆ ನೆಟ್ವರ್ಕ್ ಏನಿರುತ್ತಲ್ಲ, ನೆಟ್ವರ್ಕ್ ಕಂಪ್ಲೀಟ್ ಆಗಿ ಹೋಯ್ತು ಅಂತ ಇಟ್ಕೊಳ್ಳಿ, ನೀವು ಫೋನ್ ಕಾಲ್ಸ್ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಈ ಮೊಬೈಲ್ ಅಲ್ಲಿ ಒಂದೇ ಒಂದು ಸಿಗ್ನಲ್ ಇಲ್ಲ ಅಂದ್ರೂ ಕೂಡ ನೀವು ಆರಾಮಾಗಿ ಫೋನ್ ಕಾಲ್ಸ್ ಆದ್ರೆ ಮಾತಾಡಬಹುದು. ಆ ತರ ಒಂದು ಟೆಕ್ನಾಲಜಿನ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿ ಮೊಬೈಲ್ ಅಲ್ಲೂ ಕೂಡ ನಿಮಗೆ ವೈಫೈ ಆಂಟಿನಾಸ್, 5G ಆಂಟಿನಾಸ್ ಆದ್ರೆ ಇರುತ್ತೆ. ಇಲ್ಲೊಂದು ಸ್ವಲ್ಪ ಆಂಟಿನಾಸ್ ಇರುತ್ತೆ, ಈ ಸೈಡ್ ಅಲ್ಲಿ ಒಂದು ಸ್ವಲ್ಪ ಆಂಟಿನಾಸ್ ಆದ್ರೆ ಕೊಟ್ಟಿರ್ತಾರೆ. ಆದ್ರೆ ಈ ಮೊಬೈಲ್ ಅಲ್ಲಿ ಆಲ್ ಬಾಡಿ ಆಂಟಿನಾಸ್ ಅಂತಾನೆ ಹೇಳ್ಬೋದು. 360 ಡಿಗ್ರಿ ನಿಮಗೆ ಆಂಟಿನಾಸ್ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಎಲ್ಲಾದ್ರೂ ಇರಿ, ಇದು ಸಿಗ್ನಲ್ ನ ತುಂಬಾ ಚೆನ್ನಾಗಿ ತಗೊಳುತ್ತೆ. ಸಿಗ್ನಲ್ ತಗೊಂಡು ನಿಮಗೆ ಸ್ಟೇಬಲ್ ಆಗಿ ಬಂದ್ಬಿಟ್ಟು ಅಕ್ಯುರೇಟ್ ಫೋನ್ ಕಾಲ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. 15,000 ರೇಂಜ್ ಅಲ್ಲಿ ಈ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದಾರಲ್ಲ, ಅದು ನನಗೆ ತುಂಬಾನೇ ಖುಷಿ ಕೊಡ್ತು. ಹಾಗೆ ಬಂದ್ಬಿಟ್ಟು ಟೈರ್ 3 ಸಿಟೀಸ್ ಅಲ್ಲಿ ನಿಮಗೆ ನೆಟ್ವರ್ಕ್ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಫೋನ್ ಕಾಲ್ಸ್ ಗೆ ಚೆನ್ನಾಗಿದ್ರೆ ನೆಟ್ವರ್ಕ್ ಅಂದ್ರೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಆದ್ರೆ ಈ ಮೊಬೈಲ್ ಏನ್ ಮಾಡುತ್ತೆ ಅಂದ್ರೆ ಲೋ ಸ್ಪೀಡ್ ಇಂಟರ್ನೆಟ್ ನ ಆಪ್ಟಿಮೈಸ್ ಮಾಡಿ ಹೈ ಸ್ಪೀಡ್ ಮಾಡುತ್ತೆ. ಅವಾಗ ನೀವು ಇಂಟರ್ನೆಟ್ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆ ಟೆಕ್ನಾಲಜಿನೂ ಕೂಡ ನಿಮಗೆ ಈ ಮೊಬೈಲ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಡಿಸ್ಪ್ಲೇ ವಿಷಯಕ್ಕೆ
ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 6.78 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇರುತ್ತೆ. ಕರ್ವ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. 144 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಆ ಸೆಗ್ಮೆಂಟ್ ಅಲ್ಲಿ 120 ಹರ್ಟ್ಸ್ ಬಿಟ್ರೆ 144 ಹರ್ಟ್ಸ್ ಇಂದ ಯಾವ ಮೊಬೈಲು ಕೂಡ ಇಲ್ಲ. ಈ ಮೊಬೈಲ್ ನಿಮಗೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು 93.8% ಸ್ಕ್ರೀನ್ ಟು ಬಾಡಿ ರೇಷಿಯೋ ಆದ್ರೆ ಇರುತ್ತೆ. ಅಂದ್ರೆ ನೀವು ಮೊಬೈಲ್ ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಎಲ್ಲಿನೂ ಕೂಡ ಬೆಸಲ್ಸ್ ಆದ್ರೆ ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿ ಡಿಸ್ಪ್ಲೇನ ಇವರು ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಬೇಕಾರೆ, ಹಾಗೆ ಬಂದ್ಬಿಟ್ಟು ಯಾವ್ದಾದ್ರು ವಿಡಿಯೋಸ್ ನೋಡ್ಬೇಕಾರೆ, ಮೂವೀಸ್ ನೋಡ್ಬೇಕಾರೆ ನೀವು ಫಿದಾಗಿ ಹೋಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ಡಿಸ್ಪ್ಲೇ ಕ್ವಾಲಿಟಿ ಆದ್ರೆ ಇದೆ. ಕಲರ್ಸ್ ಆಗಿರ್ಬೋದು, ಸ್ಯಾಚುರೇಷನ್ ಆಗಿರ್ಬೋದು, ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. ಗೇಮ್ಸ್ ಆಡ್ಬೇಕಾದ್ರೇನು ಕೂಡ ಡಿಸ್ಪ್ಲೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಔಟ್ಡೋರ್ ಅಲ್ಲಿ ಯೂಸ್ ಮಾಡ್ಬೋದಾ ಬ್ರೋ ಅಂದ್ರೆ ಔಟ್ಡೋರ್ ಅಲ್ಲಿ ನೀವು ಆರಾಮಾಗಿ ಯೂಸ್ ಮಾಡಬಹುದು. 1300 ನಿಟ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಔಟ್ಡೋರ್ ಅಲ್ಲೂ ಕೂಡ ಈ ಒಂದು ಮೊಬೈಲ್ ನ ಯೂಸ್ ಮಾಡಬಹುದು. ಡಿಸ್ಪ್ಲೇ ಅಲ್ಲಿ ನಾನು ಯಾವುದೇ ರೀತಿ ಮೈನಸ್ ನ ನೋಟಿಸ್ ಮಾಡಿಲ್ಲ. ಅಷ್ಟು ಒಳ್ಳೆ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಏನಾದ್ರೂ 4K ರೆಸಲ್ಯೂಷನ್ ವಿಡಿಯೋಸ್ ನ ನೋಡಿದೀರಾ ಅಂದ್ರೆ ಫಿದಾ ಹೋಗ್ಬಿಡ್ತೀರಾ. ಅಷ್ಟೇ ಚೆನ್ನಾಗಿ ಡಿಸ್ಪ್ಲೇ ಕ್ವಾಲಿಟಿ ಆದ್ರೆ ಇದೆ. ಡಿಸ್ಪ್ಲೇನೇ ನಮಗೆ ಮೇನ್ ಪ್ರಯಾರಿಟಿ. ಅಂದ್ರೆ ಇದು ನಿಮಗೆ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡೋದಿಲ್ಲ. ಅಷ್ಟು ಒಳ್ಳೆ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಥಿಕ್ನೆಸ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ನಿಮಗೆ 7.45 mm ಥಿಕ್ನೆಸ್ ಆದ್ರೆ ಇರುತ್ತೆ. ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ನಾನು ಹೇಳದ್ನಲ್ಲ, ಇಂಡಿಯಾಸ್ ಫಸ್ಟ್ ಸ್ಲಿಮ್ಮೆಸ್ಟ್ ಕರ್ವ್ ಸ್ಮಾರ್ಟ್ ಫೋನ್ ಅಂತೇಳಿ. ನಿಮಗೆ ತುಂಬಾನೇ ಸ್ಲಿಮ್ ಇರುತ್ತೆ. ಇನ್ನು ವೆಯ್ಟ್ ವಿಷಯಕ್ಕೆ ಬಂದ್ರೆ 188 ಗ್ರಾಮ್ಸ್ ಆದ್ರೆ ಇರುತ್ತೆ. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ, ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ MediaTek Dimensity 7300 ಅಲ್ಟಿಮೇಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಆ ಸೆಗ್ಮೆಂಟ್ ಅಲ್ಲಿ ನೀವು ಯಾವ ಮೊಬೈಲ್ ತಗೊಂಡ್ರು ಕೂಡ ಈ ಒಂದು ಚಿಪ್ ಸೆಟ್ ಯೂಸ್ ಮಾಡಿರ್ತಾರೆ. ಇನ್ನು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಬ್ರೋ? ಸೊ ನಾರ್ಮಲ್ ಯೂಸ್ ಮಾಡ್ಬೇಕಾದ್ರೆ ಯಾವ ರೀತಿ ಇದೆ, ಗೇಮ್ಸ್ ಆಡೋದಕ್ಕೆ ಯಾವ ರೀತಿ ಇದೆ ಅಂದ್ರೆ ಗೇಮ್ಸ್ ಮಾತ್ರ ಇದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ನೀವು ಎಷ್ಟೊತ್ತಾದ್ರೂ ಗೇಮ್ ಆಡಿ ನಿಮಗೆ ಒಂದ್ ಸ್ವಲ್ಪ ಹೊತ್ತು ಕೂಡ ಫ್ರೇಮ್ ಡ್ರಾಪ್ ಆಗೋದು, ಹಾಗೆ ಬಂದ್ಬಿಟ್ಟು ಲೈಟ್ ಆಗಿ ಲ್ಯಾಗ್ ಆಗೋದು, ಸೊ ಈ ತರ ಮೈನಸ್ ನಾನು ಎಲ್ಲಿ ಕೂಡ ನೋಟಿಸ್ ಮಾಡಿಲ್ಲ. ಆದ್ರೆ ಒಂದೇ ಒಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಅದೇನಂದ್ರೆ ನಿಮಗೆ ಒಂದು ಸ್ವಲ್ಪ ಹೀಟ್ ಆಗುತ್ತೆ. ನೀವು ಗೇಮ್ಸ್ ಆಡ್ಬೋದು, ನಿಮಗೆ ಎಲ್ಲಿನೂ ಕೂಡ ಲ್ಯಾಗ್ ಆಗೋದಿಲ್ಲ. ಆದ್ರೆ ನೀವು ಗೇಮ್ಸ್ ಆಡ್ತಾ ಆಡ್ತಾ ಲೈಟ್ ಆಗಿ ಮೊಬೈಲ್ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೊಂದನ್ನ ನಾನು ನೋಟಿಸ್ ಮಾಡಿದೆ. ಏನಕ್ಕೆ ಹೀಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನಿನ್ನ ಇವಾಗ ತಾನೇ ಲಾಂಚ್ ಮಾಡ್ತಿದಾರಲ್ಲ, ನಿಮಗೆ ಒಂದೆರಡು ಅಪ್ಡೇಟ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಅದೊಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಒಂದು ಸ್ವಲ್ಪ ಹೀಟ್ ಆಗುತ್ತೆ, ಕಮ್ಮಿ ಹೀಟ್ ಆಗುತ್ತೆ ಅಂತಾನೂ ಕೂಡ ನಾನು ಹೇಳೋದಿಲ್ಲ. ಒಂದು ಸ್ವಲ್ಪ ನೀವು ಹೀಟ್ ಅನ್ನೋದು ನೋಟಿಸ್ ಮಾಡ್ತೀರಾ. ಈ ರೀತಿಯಾಗಿ ಇಟ್ಕೊಂಡು ಗೇಮ್ ಆಡ್ತಿರ್ತೀರಲ್ಲ, ನಿಮಗೆ ಒಂದು ಸ್ವಲ್ಪ ಫೀಲ್ ಆದ್ರೆ ಆಗುತ್ತೆ. ಅದೊಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಮತ್ತೆ ಗೇಮಿಂಗಿಗೋಸ್ಕರ ಈ ಮೊಬೈಲ್ ನ ಆ ಪ್ರೈಸ್ ರೇಂಜ್ ಅಲ್ಲಿ ಪರ್ಚೇಸ್ ಮಾಡಬಹುದಾ ಬ್ರೋ ಅಂದ್ರೆ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ಗೇಮ್ಸ್ ನ ಇದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಫ್ರೇಮ್ ಡ್ರಾಪ್ಸ್ ಆದ್ರೂ ಇರುತ್ತೆ, ಲ್ಯಾಗ್ ಆಗ್ಲಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಫ್ರೇಮ್ ಡ್ರಾಪ್ಸ್ ಇರುತ್ತೆ, ಅಲ್ಲಲ್ಲಿ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಆದ್ರೆ ಎಲ್ಲೇನೂ ಕೂಡ ನೀವು ನೋಟಿಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಗೇಮ್ಸ್ ನ ಇದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದೆ. ಆದ್ರೆ ಮೊಬೈಲ್ ಮಾತ್ರ ಒಂದು ಸ್ವಲ್ಪ ಹೀಟ್ ಆಗ್ತಾ ಇದೆ. ಅದೊಂದನ್ನ ಕಂಪ್ನಿಯವರು ನೋಡ್ಕೋಬೇಕು. ಇನ್ನು ನಾರ್ಮಲ್ ಯೂಸೇಜ್ ವಿಷಯಕ್ಕೆ ಬಂದ್ರೆ ಆರಾಮಾಗಿ ನೀವು ಮೊಬೈಲ್ ನ ಯೂಸ್ ಮಾಡಬಹುದು ಬ್ರೋ. ನಾವು ತುಂಬಾ ಗೇಮ್ಸ್ ಆಡಲ್ಲ, ಆವಾಗ ಗೇಮ್ಸ್ ಆಡ್ತೀವಿ. ನಾವು ಮೇನ್ ಆಗಿ ನಮ್ಮ ಪರ್ಸನಲ್ ಯೂಸ್ಗೆ ಇವಾಗ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ಕೊಳೋದಕ್ಕೆ ಅದಕ್ಕೋಸ್ಕರ ಈ ಮೊಬೈಲ್ ನ ತಗೋಬಹುದಾ ಅಂದ್ರೆ MediaTek Dimensity 7300 ಪ್ರೊಸೆಸರ್ ಮೋರ್ ದ್ಯಾನ್ ಎನಫ್ ಅಂತಾನೆ ಹೇಳ್ಬೋದು. ನೀವು ನಾರ್ಮಲ್ ಯೂಸೇಜ್ಗೆ ಅಂದ್ರೆ ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ ಆದ್ರೆ ತಗೊಳ್ಳಿ. ಗೇಮಿಂಗಿಗೂ ಕೂಡ ತಗೋಬಹುದು. ಆದ್ರೆ ಒಂದು ಸ್ವಲ್ಪ ಹೀಟ್ ಆಗ್ತಾ ಇದೆ, ಅದು ನಿಧಾನಕ್ಕೆ ಬರ್ತಾ ನಿಮಗಾದ್ರೆ ಕಮ್ಮಿ ಆಗುತ್ತೆ. ಆದ್ರೆ ನಾರ್ಮಲ್ ಯೂಸೇಜ್ಗೂ ಹಾಗೆ ಬಂದ್ಬಿಟ್ಟು ಗೇಮಿಂಗಿಗೂ ಎರಡು ಕೂಡ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾಸ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ರೇರ್ ಸೈಡ್ ಡುವೆಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸಾರ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡರಿ ಕ್ಯಾಮ್ರಾ ನಿಮಗೆ AI ಕ್ಯಾಮ್ರಾ ಆದ್ರೆ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 13 ಮೆಗಾ ಪಿಕ್ಸೆಲ್ ಇರುತ್ತೆ. ಇನ್ನು ಈ ಒಂದು ಕ್ಯಾಮ್ರಾಸ್ ಯಾವ ರೀತಿ ಇದೆ ಬ್ರೋ ಅಂದ್ರೆ ನಿಮಗೆ ಕ್ಯಾಮ್ರಾಸ್ ಅಲ್ಲಿ AI ನ ಇಂಟಿಗ್ರೇಟ್ ಮಾಡಿದ್ದಾರೆ. ನೀವು ಯಾವ್ದಾದ್ರು ಒಂದು ಫೋಟೋನ ಕ್ಲಿಕ್ ಮಾಡಿದ್ದಾದ್ಮೇಲೆ ಇಮೇಜ್ ನ ಇದು ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ್ದಾದ್ಮೇಲೆ ನಿಮ್ ಸ್ಕಿನ್ ಟೋನು, ನಿಮ್ ಬಾಡಿ ಟೋನು, ಹಾಗೆ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ನೇಚರ್ ಯಾವ ರೀತಿ ಇದೆ ಅದನ್ನೆಲ್ಲಾನು ಕೂಡ ಒಂದು ಕಲರ್ ನ ಇದು ಸೆನ್ಸ್ ಮಾಡ್ಬಿಟ್ಟು ನಿಮಗೆ ಒಂದು ಫೋಟೋನ ಜನರೇಟ್ ಮಾಡಿ ಕೊಡುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಫೋಟೋಸ್ ಕೂಡ ಡೇ ಲೈಟ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಲೋ ಲೈಟ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಿರೋ ಫೋಟೋಸ್. ಎಲ್ಲ ಫೋಟೋಸ್ ಕೂಡ ನೀವು ಆದ್ರೆ ನೋಡಬಹುದು ಎಷ್ಟು ಚೆನ್ನಾಗಿ ಇದು ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೆ ಅಂತೇಳಿ. ನಾನ್ ಮಾತ್ರ ತುಂಬಾ ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತಾನೆ ಹೇಳ್ಬೋದು. 15,000 ರೇಂಜ್ ಅಲ್ಲಿ ಇಷ್ಟು ಒಳ್ಳೆ ಫೋಟೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದ್ರೆ ತುಂಬಾ ಒಳ್ಳೆ ಫೋಟೋಸ್ ನ ಇದು ಪ್ರೊವೈಡ್ ಮಾಡ್ತಿದೆ. ನಾರ್ಮಲ್ ಫೋಟೋಕ್ಕಿಂತ ನೀವು ಪೋರ್ಟ್ರೇಟ್ ಅಲ್ಲಿ ಫೋಟೋಸ್ ತೆಗಿಬೇಕು. ಇದರಲ್ಲಿ ನಿಮಗೆ 3 ಮೋಡ್ ಆದ್ರೆ ಇರುತ್ತೆ. 24mm, 35mm ಹಾಗೆ ಬಂದ್ಬಿಟ್ಟು 50mm ಅಂತೇಳಿ. 50mm ಅಲ್ಲಿ ನೀವೇನಾದ್ರೂ ಫೋಟೋಸ್ ತೆಗ್ದಿದ್ದೀರಾ ಅಂದ್ರೆ ಫಿದಾಗಿ ಹೋಗ್ಬಿಡ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಫೋಟೋಸ್ ಕೂಡ 50mm ಅಲ್ಲಿ ತೆಗ್ದಿರೋದು. ನಿಮಗೆ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪೋರ್ಟ್ರೇಟ್ಸ್ ಮಾತ್ರ ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಮೊಬೈಲ್ಸ್ ಅಲ್ಲಿ ನಿಮಗೆ ಪೋರ್ಟ್ರೇಟ್ ಆಪ್ಷನ್ ಇರುತ್ತೆ ಆಗ್ಲಿ, ಈ ರೀತಿಯಾಗಿ ಆದ್ರೆ ಇರೋದಿಲ್ಲ, ಫೋಕಲ್ ಲೆನ್ಸ್ ಆದ್ರೆ ಇರೋದಿಲ್ಲ. ಇದರಲ್ಲಿ ನಿಮಗೆ 50mm ವರ್ಗೂ ಪ್ರೊವೈಡ್ ಮಾಡಿದ್ದಾರೆ. ನೀವು 50mm ವರ್ಗೂ ಆರಾಮಾಗಿ ಫೋಟೋಸ್ ಆದ್ರೆ ತಗೋಬಹುದು. ಇದು ನನಗೆ ಇಷ್ಟ ಆಯ್ತು. ಇನ್ನ ವಿಡಿಯೋ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫ್ರಂಟ್ ಕ್ಯಾಮ್ರಾ ಹಾಗೆ ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ
ಎರಡೂ ಕೂಡ ನೀವು ಯೂಸ್ ಮಾಡಿ 4K 30 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ವಿಡಿಯೋಸ್ನ ನೀವು ರೆಕಾರ್ಡ್ ಮಾಡಬಹುದು. 1080p ಅಲ್ಲೂ ಕೂಡ ರೆಕಾರ್ಡ್ ಮಾಡಬಹುದು, 4K ಅಲ್ಲೂ ಕೂಡ ನೀವು ರೆಕಾರ್ಡ್ ಆದ್ರೆ ಮಾಡಬಹುದು. ವಿಡಿಯೋ ಕ್ಲಾರಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮಗೆ 20,000 25,000 ಮೊಬೈಲ್ಸ್ ಅಲ್ಲಿ ನೀವು ವಿಡಿಯೋಸ್ ರೆಕಾರ್ಡ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಯಾವ ರೀತಿ ಇರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಕ್ಲಾರಿಟಿ ಇದೆ ಅಂತಾನೆ ಹೇಳ್ಬೋದು. ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ನೋಡಿ, ನಿಮಗೆ ಕ್ಲಾರಿಟಿ ಯಾವ ರೀತಿ ಇದೆ ಅಂತೇಳಿ. ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ನೀವು ನಿಜವಾಗ್ಲೂ ನಂಬಲ್ಲ 15,000 ರೇಂಜ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾಮ್ರಾಸ್ ಇರುತ್ತಾ ಅಂತೇಳಿ. ಅಷ್ಟು ಒಳ್ಳೆ ಕ್ಯಾಮ್ರಾಸ್ ಆದ್ರೆ ಇದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೂ ಕೂಡ ಎಷ್ಟು ಹುಡುಕಿದೆನೋ, ಎಲ್ಲಾದ್ರೂ ಒಂದ್ ಕಡೆ ಮೈನಸ್ ಹೊಡ್ಕೋಣಂತೆ, ಎಲ್ಲಾದ್ರೂ ಮೈನಸ್ ಇದೆಯಾ ಅಂತೇಳಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಜಸ್ಟಿಫೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇಂಥದ್ದು ಇವರು ಕೊಟ್ಟಿಲ್ಲ ಅಂತ ನಾವು ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಹೇಳಕೋರು ಕೊಟ್ಟಿಲ್ಲ. ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಇವರಾದ್ರೆ ಕೊಟ್ಟಿದ್ದಾರೆ. ಕ್ಯಾಮ್ರಾಸ್ನು ಕೂಡ ಈ ಸಲ ಇವರು ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೀವಿಯಸ್ ಜನರೇಷನ್ ಫೋನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 5500 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನೀವು ಅನ್ಕೋಬಹುದು ನೋಡಿ ಮೊಬೈಲ್ ನೋಡಿ ಎಷ್ಟು ಸ್ಲಿಮ್ ಇದೆ ಅಂತೇಳಿ, ಆದ್ರೆ ಈ ಮೊಬೈಲ್ ಅಲ್ಲಿ ನಿಮಗೆ 5500 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಅದರ ಜೊತೆಗೆ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. 3/4 ಗಂಟೆ ನೀವು ಚಾರ್ಜ್ ಮಾಡಿದೀರಾ ಅಂದ್ರೆ ಫುಲ್ ಚಾರ್ಜ್ ಆಗುತ್ತೆ. 15 ನಿಮಿಷ ಚಾರ್ಜ್ ಮಾಡಿದೀರಾ ಅಂದ್ರೆ 50% ಚಾರ್ಜ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಲೈಫ್ ಕೂಡ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ನೀವು ಒಂದಿನ ಈ ಒಂದು ಮೊಬೈಲ್ ನ ಯೂಸ್ ಮಾಡಬಹುದು. 5500 mAh ಅಲ್ಲ, ಅದು ಮೋರ್ ದನ್ ಎನಫ್ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿರೋ ಸ್ಪೆಷಲ್ ಫೀಚರ್ಸ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಆಂಡ್ರಾಯ್ಡ್ 15 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ನಿನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 1 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 2 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಆದ್ರೆ ಕೊಡ್ತಾರೆ. ಇಲ್ಲೊಂದು ಸ್ವಲ್ಪ ಮೈನಸ್ ನಾನು ನೋಟಿಸ್ ಮಾಡಿದೆ. ಬೆಟರ್ ಇವರು 2+3 ಆದ್ರೂ ಕೊಡಬೇಕಿತ್ತು. 2 ವರ್ಷ OS ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಈ ಮೊಬೈಲ್ಗೆ ನಿಮಗೆ 1 ವರ್ಷ ಮಾತ್ರ OS ಅಪ್ಡೇಟ್ ಬರುತ್ತೆ. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ನನಗೆ ಕೇಳಿದ್ರೆ ಇನ್ನೊಂದು ವರ್ಷ OS ಅಪ್ಡೇಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. 2+3 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವರು 1+2 ಆದ್ರೆ ಕೊಟ್ಟಿದ್ದಾರೆ. ಇದೊಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಇನ್ನ ಸ್ಪೆಷಲ್ ಫೀಚರ್ಸ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಬಿಲ್ಟ್ ಇನ್ NFC ಇರುತ್ತೆ, ಐಆರ್ ಬ್ಲಾಸ್ಟರ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ಗೆ ಸಪೋರ್ಟ್ ಮಾಡುತ್ತೆ, IP64 ರೇಟಿಂಗ್ ಇಂದ ಬರುತ್ತೆ. ನಿಮಗೆ ಸೌಂಡ್ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಡಾಲ್ಬಿ ಅಟ್ಮಾಸ್ ಸರ್ಟಿಫಿಕೇಶನ್ ಇಂದ ಬರುತ್ತಲ್ಲ, ನಿಮಗೆ ಸೌಂಡ್ ಕ್ವಾಲಿಟಿನೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ತುಂಬಾ ಮಟ್ಟಿಗೆ AI ಫೀಚರ್ಸ್ ನ ಕೊಟ್ಟಿದ್ದಾರೆ. ಅದು ನನಗೆ ಒಂದು ಸ್ವಲ್ಪ ಇಂಪ್ರೆಸ್ ಆಯ್ತು. AI ಫೀಚರ್ಸ್ ಏನು ಅಂದ್ರೆ ಇದರಲ್ಲಿ ನಿಮಗೆ ಇವ್ರದೇ ಓನ್ AI ಆದ್ರೆ ಇದೆ. ಈ ಒಂದು AI ಗೆ ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಇನ್ಸ್ಟೆಂಟ್ ಆಗಿ ಆನ್ಸರ್ ಮಾಡುತ್ತೆ. ಅದರ ಜೊತೆಗೆ ರೀಜನಲ್ ಲ್ಯಾಂಗ್ವೇಜಸ್ ಕೂಡ ಸಪೋರ್ಟ್ ಮಾಡುತ್ತೆ. ನೀವು ಕನ್ನಡದಲ್ಲಿ ಮಾತಾಡಬಹುದು, ತೆಲುಗುಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು. ಈ ರೀತಿಯಾಗಿ ರೀಜನಲ್ ಲ್ಯಾಂಗ್ವೇಜಸ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಇಂಡಿಯಾಸ್ ಫಸ್ಟ್ ನೋ ನೆಟ್ವರ್ಕ್ ಸಿಸ್ಟಮ್ ಕೂಡ ಇರುತ್ತೆ. ನಾನು ಹೇಳದ್ನಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೂ ಕೂಡ ಆರಾಮಾಗಿ ನೀವು ಫೋನ್ ಕಾಲ್ಸ್ ಆದ್ರೆ ಮಾತಾಡಬಹುದು. ಅದೊಂದು ನಿಮಗೆ ಇದರಲ್ಲಿ ಅಡ್ವಾಂಟೇಜ್. ಹಾಗೆ ಬಂದ್ಬಿಟ್ಟು ಆಟೋ ಕಾಲ್ ಆನ್ಸರಿಂಗ್ ಕೂಡ ಇರುತ್ತೆ. ಇವಾಗ ನಿಮಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು ಅಂತ ಇಟ್ಕೊಳ್ಳಿ, ನೀವು ಪಿಕ್ ಮಾಡಲಿಲ್ಲ. ಆ ಟೈಮಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ಕಾಲ್ ಪಿಕ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡುತ್ತೆ, ಏನ್ ಹೇಳ್ಬೇಕಿತ್ತು. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ನಿಮಗೊಂದು ಸಮ್ಮರಿ ಆದ್ರೆ ಕೊಡುತ್ತೆ. ಇದೊಂದು ನನಗೆ ಇಷ್ಟ ಆಯ್ತು. ಅದು ನೀವು ಪರ್ಮಿಷನ್ ಕೊಟ್ರೇನೆ ಕಾಲ್ ಪಿಕ್ ಮಾಡುತ್ತೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಆ ಫೀಚರ್ ಕೂಡ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರ ಹೇಳ್ತಾ ಹೋದ್ರೆ AI ಫೀಚರ್ಸ್ ನಿಮಗೊಂದು 5 ರಿಂದ 6 AI ಫೀಚರ್ಸ್ ಆದ್ರೆ ಇದೆ. ಅದಷ್ಟು ಕೂಡ ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾದಲ್ಲೂ ಕೂಡ ನಿಮಗೆ AI ಫೀಚರ್ಸ್ ಇದೆ. ಈ ಮ್ಯಾಜಿಕ್ ಎರೇಸರ್ ಆಗಿರ್ಬೋದು. ಸೊ ಈ ತರ ಫೀಚರ್ಸ್ ಎಲ್ಲ ನಿಮಗೆ ಕ್ಯಾಮ್ರಾದಲ್ಲೂ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಫೈನಲ್ ಆಗಿ ಪ್ರೈಸ್ ವಿಷಯಕ್ಕೆ ಬಂದ್ರೆ ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 6GB 128GB 16,000 ಇಟ್ಟಿದ್ದಾರೆ. 8GB 128GB 17,000 ಇಟ್ಟಿದ್ದಾರೆ. ಆ ಪ್ರೈಸ್ ರೇಂಜ್ಗೆ ಈ ಮೊಬೈಲ್ ನ ಕನ್ಸಿಡರ್ ಮಾಡಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ತುಂಬಾ ಹಾರ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಏನೋ ಅವರು ರಿವ್ಯೂ ಯೂನಿಟ್ ಕಳಿಸಿದ್ದಾರೆ, ನಾನು ತುಂಬಾ ಪಾಸಿಟಿವ್ ಆಗಿ ಹೇಳ್ಬೇಕು, ಅದು ಏನೂ ಇಲ್ಲ. ನಾನು ಪಾಸಿಟಿವ್ ಆಗಿ ಹೇಳೋದೇ ಬೇಡ. ಇವಾಗ ಇಷ್ಟೊತ್ತವರೆಗೂ ನೀವೇ ವಿಡಿಯೋ ನೋಡಿದ್ರಲ್ಲ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನಸ್ ಇದೆ ಅಂತ ಹೇಳ್ಬಿಟ್ಟು ನೀವೇ ನನಗೆ ಒಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡಿಪಾರ್ಟ್ಮೆಂಟ್ ಅಲ್ಲಿ ಮೈನಸ್ ಇದ್ರೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನಸ್ ಇದೆ, ಏನೇನು ಆಗ್ತಿದೆ ಅಂತೇಳಿ. ಅಷ್ಟು ಬಿಟ್ರೆ ನಾನು ಎಲ್ಲಿನೂ ಕೂಡ ಮೈನಸ್ ಆದ್ರೆ ನೋಟಿಸ್ ಮಾಡಿಲ್ಲ. ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ 15,000 ರೇಂಜ್ಗೆ ಕಣ್ಣು ಮುಚ್ಕೊಂಡು ನೀವು ಈ ಒಂದು ಮೊಬೈಲ್ ಆದ್ರೆ ತಗೋಬಹುದು. ಇವಾಗ ನಿಮಗೆ ಪ್ರೀ ಬುಕಿಂಗ್ಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರೆಲ್ಲ ಪ್ರೀ ಬುಕಿಂಗ್ ಮಾಡ್ಕೊಂತಾರೋ ಅವ್ರಿಗೆ ಒಂದು ಸ್ವಲ್ಪ ಆಫರ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಫ್ರೀ ಆಗಿ ನಿಮಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಆಫರ್ ಆಗಿರ್ಬೋದು, ಎಕ್ಸ್ಟೆಂಡೆಡ್ ವಾರಂಟಿ, ಅಮೆಝಾನ್ ವೋಚರ್ಸ್. ಸೊ ಈ ರೀತಿಯಾಗಿ ನೀವು ಪ್ರೀ ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಯಾವುದೋ ಒಂದು 100% ಗಿಫ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ನಾನು ಬೇಕಂದ್ರೆ ಪ್ರೀ ಬುಕಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರೆ ನೀವು ಹೋಗ್ಬಿಟ್ಟು ಪ್ರೀ ಬುಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈ ಮೊಬೈಲ್ ಆದ್ರೆ ಸಿಗುತ್ತೆ. ನನಗೆ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ಇವಾಗ 15,000ದಿಂದ 25,000 ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. ಆ ಎಲ್ಲ ಮೊಬೈಲ್ಸ್ ಕೂಡ ನೀವೇ ಕಂಪೇರ್ ಮಾಡಿ ಒಂದ್ಸಲ ಮೊಬೈಲ್ ತಗೊಳೋದಕ್ಕಿಂತ ಮುಂಚೆ. ಈ ಮೊಬೈಲ್ ಅಲ್ಲಿರೋ ಸ್ಪೆಸಿಫಿಕೇಶನ್ಸ್ ಈ ಮೊಬೈಲ್ ಅಲ್ಲಿರೋ ಸ್ಪೆಸಿಫಿಕೇಶನ್ಸ್ ಜೊತೆ ಕಂಪೇರ್ ಮಾಡಿ. ಇದೆಷ್ಟು ಮಟ್ಟಿಗೆ
ಇಂಪ್ರೂವ್ ಇದೆ, ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬರ್ಕೊಳ್ಳಿ. ಅವಾಗ ನೀವೇ ಫೈನಲ್ ಆಗಿ ಡಿಸೈಡ್ ಆಗ್ತೀರಾ ದಿಸ್ ಈಸ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತೇಳಿ. ಯಾಕೆಂದ್ರೆ ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಅಷ್ಟು ಒಳ್ಳೆ ಟೆಕ್ನಾಲಜೀಸ್ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ನಿನ್ನ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳದ್ನಲ್ಲ, ಪ್ಲಸ್ ಅಂಡ್ ಮೈನಸ್ ಏನೂ ಇಲ್ಲ. ಇವಾಗ ಡಿಪಾರ್ಟ್ಮೆಂಟ್ ವೈಸ್ ಹೇಳ್ಬಿಡ್ತೀನಿ ನೋಡಿ. ಡಿಸ್ಪ್ಲೇ ಅಲ್ಲಿ ಯಾವುದೇ ರೀತಿ ಮೈನಸ್ ಅನ್ನೋದಿಲ್ಲ, ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ ಆಗಿರ್ಬೋದು, ರಿಫ್ರೆಶ್ ರೇಟ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. ಸ್ಪೀಕರ್ ವಿಷಯಕ್ಕೆ ಬಂದ್ರೆ ನಿಮಗೆ ಡಾಲ್ಬಿ ಅಟ್ಮಾಸ್ ಸರ್ಟಿಫಿಕೇಶನ್ ಇಂದ ಬರುತ್ತೆ, ಸ್ಪೀಕರ್ ಕೂಡ ಸೂಪರ್. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ನಿಮಗೆ ಮಿಡಿಟೆಕ್ ಡಿಮೆನ್ಸಿಟಿ 7300 ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್, ಗೇಮ್ಸ್ ಕೂಡ ಇದು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ನಾರ್ಮಲ್ ಯೂಸೇಜ್ ಗಂತೂ ಸೂಪರ್ ಅಂತಾನೆ ಹೇಳ್ಬೋದು. ಏನಂದ್ರೆ ಮೊಬೈಲ್ ಒಂದು ಸ್ವಲ್ಪ ಹೀಟ್ ಆಗ್ತಾ ಇದೆ, ಅದೊಂದು ಇವರು ನೋಡ್ಕೋಬೇಕು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ. ಏನ ಇಂಟಿಗ್ರೇಟ್ ಮಾಡಿದ್ದಾರೆ, ನಿಮಗೆ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5500 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಬಾಕ್ಸ್ ಅಲ್ಲೇ ನಿಮಗೆ ಅಡಾಪ್ಟರ್ ಕೂಡ ಇರುತ್ತೆ, ಅಲ್ಲಿನೂ ಕೂಡ ಯಾವುದೇ ರೀತಿ ಮೈನಸ್ ಇಲ್ಲ. ಇನ್ನು ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ OnePlus 2 ಕೊಟ್ಟಿದ್ದಾರೆ, ಇದೊಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಇನ್ನು AI ಫೀಚರ್ಸ್ ವಿಷಯಕ್ಕೆ ಬಂದ್ರೆ AI ಫೀಚರ್ಸ್ ಮಾತ್ರ ನಿಮಗೆ ತುಂಬಾನೇ ಇದೆ, ನಿಮಗೆ ಇಷ್ಟ ಬಂದಂಗೆ ನೀವು AI ಫೀಚರ್ಸ್ ನ ಯೂಸ್ ಮಾಡಬಹುದು. ರ್ಯಾಮ್ ವಿಷಯಕ್ಕೆ ಬಂದ್ರೆ LPDDR5 ರ್ಯಾಮ್ ನ ಯೂಸ್ ಮಾಡಿದ್ದಾರೆ. ಎಲ್ಲರೂ ಕೂಡ LPDDR4X ಕೊಡ್ತಾರೆ, ಆದ್ರೆ ಇವ್ರು ನೋಡಿದ್ರೆ LPDDR5 ಕೊಟ್ಟಿದ್ದಾರೆ. ಇದು ಕೂಡ ನಿಮಗೊಂದು ಅಡ್ವಾಂಟೇಜ್. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದು ಮೈನಸ್ ಇದೆ ಅಪ್ಪ ಅಂತ ಹೇಳ್ಬಿಟ್ಟು ನೀವು ಮೈನಸ್ ಹೊಡ್ಕೋದಿಕ್ ಆಗೋದಿಲ್ಲ. ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ, ಆ ಒಂದು ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ಮೊಬೈಲ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.